ನಾನು ಸೆಲ್ಫ್ ಹೆಲ್ಪ್ ಬುಕ್ಗಳು ಓದೋದು ಇಷ್ಟಪಡ್ತೀನಿ ಅಂತ ನೀವು ಒಂದು ಡೈಲಾಗ್ ಹೊಡೆದ್ರಿ, ಇಲ್ಲ ಐ ವಾಂಟ್ ಟು ಮೆಸ್ ವಿತ್ ಮೈ ಓನ್ ಲೈಫ್ ಮೈ ಸೆಲ್ಫ್, ನಾಟ್ ವಿತ್ ಅದರ್ಸ್ ಥಾಟ್ಸ್ ಅಂತ. ಅದು ಚೆನ್ನಾಗಿತ್ತು. ಅದು ಅಂದರೆ ಹಂಗಲ್ಲ, ಅಂದರೆ ಆಲೋಚನೆನೇ ಹೊಸದು ಅಂತ ಹೇಳ್ತೀನಿ ನಾನು. ಆ ಬದುಕುಗಳು ಒಂದು ಅಂದರೆ ಇಟ್ಸ್ ನಾಟ್ ಯೂನಿಫಾರ್ಮ್ ಅಲ್ಲ ಎಲ್ಲದೂ ಕೂಡ, ಎಲ್ಲದೂ ಎಲ್ಲರಿಗೂ ಅಲ್ಲ. 100%. ನಾವು ತಪ್ಪು ಮಾಡಬಾರ್ದು ಅಂತ ಗೊತ್ತು, ಹೊಟ್ಟೆ ಕಿಚ್ಚು ಮಾಡಬಾರ್ದು ಅಂತ ಚಿಕ್ಕನಿಂದ ಹೇಳಿದ್ದಾರೆ, ಬಟ್ ನಮ್ಗೆ ಮಾಡದೇ ಇರೋಕ್ಕಾಗತ್ತಾ? ಹಾಗಾದರೆ ಸೆಲ್ಫ್ ಹೆಲ್ಪ್ ಬುಕ್ಗಳು ಹೆಲ್ಪ್ ಆಗಿಲ್ಲ ಅಂತ ಆಯಿತು. ಯಾಕಂದರೆ ನಮ್ಮ ಚಿಕ್ಕನಿಂದ ಹೇಳ್ಕೊಟ್ಟಿದ್ದು ಕೂಡ ನಮ್ಗೆ ವರ್ಕ್ ಆಗಿಲ್ಲ. ಅತಿ ಆಸೆ ಪಡಬೇಡ, ಬೇರೆಯವ್ರು ನೋಡಿ ಉರ್ಕೊಳ್ಬೇಡ, ಅಥವಾ ಸಿಟ್ಟು ಒಳ್ಳೇದಲ್ಲ. ಅಂದರೆ ಅವತ್ತು ಸುತ್ತಮುತ್ತ ಇದ್ದ ಜನಗಳು ಈ ಥರ ಮಾತನ್ನು ದೊಡ್ಡವರು ಹೇಳೋರು, ಎಲ್ಲರೂ ಸೆಲ್ಫ್ ಹೆಲ್ಪೇ, ಅದು ಸೆಲ್ಫ್ ಹೆಲ್ಪೇ ಅಲ್ವಾ? ದೇ ಆರ್ ಗೈಡಿಂಗ್ ಅಸ್. ಯಾಕಾಗಿಲ್ಲ ಅಂದರೆ ಹೇಳೋರೆಲ್ಲ ಮಾಡ್ತಾ ಇರಲ್ಲ, ನಾವು ನೋಡ್ತಾ ಇರ್ತೇವೆ. ಅಂದರೆ ಒಂದು ಗಾದೆ ಇದೆ ಗ್ರೀಕ್ ಗಾದೆ ಅನಿಸುತ್ತೆ, ಒಂದು ಮಗುನ 7 ವರ್ಷ ಕೊಡೋ, ನಾನು ನಿಂಗೊಬ್ಬ ಗಂಡ್ಸು ಕೊಡ್ತೀನಿ. ಗಂಡ್ಸಂದರೆ ಮ್ಯಾಚೋಯಿಸಮ್ ಅಲ್ಲ, ಒಳ್ಳೆ ಮನುಷ್ಯನನ್ನು ಕೊಡ್ತೀನಿ ಅಂತ. ಸೊ 7 ವರ್ಷ ಏನು ಕಲ್ತಿರ್ತೀವಿ ಅದಲ್ಲ ಎಂಟು ತನಕ ಉಳಿಯುತ್ತೆ. ಸೊ ಆಲ್ರೆಡಿ ಬೀಜ ಹಾಕಾಗಿದೆ, ಅದನ್ನು ಪಡಿಸ್ಕೋಬೇಕು ಅಂದರೆ ಬೇರೆಯವ್ರು ಹೇಳೋ ಥರನೇ ಬುದ್ಧಿ ಹೇಳಿದ್ರೆ, ಅದು ಹೇಳಿದ್ರೆ ಎಲ್ಲ ಬುಕ್ಗಳು ಕೂಡ ಸೆಲ್ಫ್ ಹೆಲ್ಪ್ ಬುಕ್ಗಳು ಹೆಲ್ಪ್ ಆಗುತ್ತೆ. 1 ವಾರಕ್ಕೆ 2 ವಾರಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ವಿ ಫೀಲ್ ವಿ ಆರ್ ಮೋಟಿವೇಟೆಡ್. ಬಟ್ ನನಗೆಲ್ಲ ದೊಡ್ಡ ಪ್ರಾಬ್ಲಮ್ ಕಾಣಿಸೋದೇನೆಂದರೆ, ವಿ ಟ್ರೈ ಟು ಫರ್ಗೆಟ್ ದಟ್ ಮೈಂಡ್ ಈಸ್ ಮೂವಿಂಗ್. ಒಂದ್ಸಲ ನೀವು ಮೋಟಿವೇಟೆಡ್ ಆದರೆ 15 ದಿವಸದಲ್ಲಿ ನೀವು ಡಿಪ್ರೆಸ್ಡ್ ಆಗಲೇಬೇಕು. ನೋ ವೇ ಯು ವಿಲ್ ಗೆಟ್ ಮೋರ್ ಮೋಟಿವೇಟೆಡ್, ಇನ್ನೂ ಜಾಸ್ತಿ ಮೋಟಿವೇಟೆಡ್ ಆಗಲ್ಲ, ಆಗೋದೇ ಇಲ್ಲ. ಮೈಂಡ್ ಈಸ್ ನಾಟ್ ಲೀನಿಯರ್. ಅಂದರೆ ಮೈಂಡ್ ಈಸ್ ನಾಟ್ ಅಪ್ ಅಲ್ಲ, ಮೈಂಡ್ ಈಸ್ ಮೂಮೆಂಟ್. ಒಳಗೆ ಹೋಗಿ ಹೊರಗೆ ಬರಬೇಕು, ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಅದ್ರ ಬಗ್ಗೆ ಗಿಲ್ಟ್ ಪಡಬೇಕು, ಆಮೇಲೆ ಮತ್ತೇನೋ ಒಳ್ಳೇದು ಮಾಡಬೇಕು, ಅದು ಆಗ್ತಾನೆ ಇರಬೇಕು. ಹಾಗಾದರೆ ಸೊಲ್ಯೂಷನ್ ಏನು? ಜಸ್ಟ್ ಲೈಕ್ ECG ಆಗಲೇಬೇಕು. ನಾವು ಅದನ್ನ ಎಲ್ಲೋ ಒಂದು ಕಡೆ ನಿಲ್ಸೋಕೆ ಟ್ರೈ ಮಾಡೋದೇ ದೊಡ್ಡ ತಪ್ಪು. ಅದು ನಿಲ್ಸೋಕ್ಕೆ ಸಾಧ್ಯನೂ ಇಲ್ಲ, ಯಾವ ಬುಕ್ಕಿಗೂ ಸಾಧ್ಯ ಇಲ್ಲ, ನಿಜ, ಯಾವುದಕ್ಕೂ ಸಾಧ್ಯ ಇಲ್ಲ. ಸೊ ಎಂಜಾಯ್ ದ ರಿದಮ್ ಅಷ್ಟೇ. ವಾಹ್, ನಾನು ಅದಕ್ಕೆ ಎತ್ಕೋತಾನೆ ಗುರುಗಳೇ ಅಂತ ಶುರು ಮಾಡಿದ್ದು. ಯಾಕೆ ಅಂದರೆ ಬಿಕಾಸ್ ರಾಜ್, ನೀವೇ ಎಲ್ಲೋ ಒಂದು ಕಡೆ ಇಂಟರ್ವ್ಯೂನಲ್ಲಿ ಹೇಳಿದಿರ, ನನ್ನನ್ನು ಒಬ್ಬ ನಟನಾಗಿ ನೋಡಬೇಡಿ, ಒಬ್ಬ ಮನುಷ್ಯನಾಗಿ ನೋಡಿ ಅಂತ. ಅಂದರೆ ಪ್ರತಿ ಸತಿ ನಿಮ್ಮನ್ನು ನಾನು ಮೀಟ್ ಮಾಡಿದಾಗ ನಿಮ್ಮಲ್ಲಿರೋ ವಿಚಾರಗಳು, ಆ ಒಂದು ಲೈಫ್ನ ಫೇಸಲ್ಲಿ ಇರೋ ನಿಮ್ಮ ಕುತೂಹಲಗಳು ಯಾವಾಗಲೂ ಏನನ್ನ ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ ಅಂದರೆ, ಜನ ಲೈಫಿಂದ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು, ಫೇಮನ್ನು, ಯಾವುದ್ರ ಹಿಂದೆನೋ ಒಂದಷ್ಟು ಜನ ABCD ಅಂತ ಓಡ್ತಾ ಇರ್ತಾರೆ, ಈ ಪ್ರಪಂಚ ಓಡ್ತಾ ಇದೆ ಅಂತ. ನಾನು ನೋಡಿದಾಗ ನೀವು ಯಾವಾಗಲೂ ಥರ ಬೇರೆ ಕಡೆನೇ ಓಡ್ತಾ ಇರ್ತೀರಾ ಅಂತ, ನಿಮ್ಮ ಹುಡುಕಾಟಗಳೇ ಬೇರೆ ಅಂತ. ಸೊ ಸದ್ಯದ ಹುಡುಕಾಟಗಳು ಏನು ಜೀವನದ್ದು, ಅಥವಾ ಏನು ಹುಡುಕಾಡದೇ ಇರೋದೇ ಲೈಫಾ? ಅಫ್ಕೋರ್ಸ್. ಅಂದರೆ ಈಗ ರೀಸೆಂಟಾಗಿ ಆ್ಯಕ್ಟಿಂಗ್ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ನಾನು ಅದು ಯಾಕೆ ಹೇಳ್ತೀನಿ ಅಂದರೆ, ನಾನೊಬ್ಬ ಯಾವಾಗಲೂ ಟೆಕ್ನಿಷಿಯನ್ ಆಗಿ ಒಂದು ದೊಡ್ಡ ಕಿಕ್ ಸಿಗ್ತಾಯಿತ್ತು. ಈಗ 2 ಸಿನಿಮಾಗಳು ಮಾಡ್ತಾ ಇದ್ದೀನಿ, ಅನೌನ್ಸ್ ಆಗಿಲ್ಲ. ಅದ್ರ ಸೆಟ್ಟಿಗೆ ಹೋಗ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತೀನಿ, ನನಗೆ ಖುಷಿ ಆಗ್ತಾಯಿದೆ, ನನಗೊಂಥರ ಜಾಲಿ ಇದೆ. ಅಂದರೆ ಯಾವ ಥರ ಅನಿಸುತ್ತೆ ಅಂದರೆ, ಸ್ಕೂಲಿಗೆ ಹೋಗ್ತಾ ಇದ್ದೀವಿ, ಫೀಸ್ ಅವ್ರು ನಮಗೆ ಕೊಡ್ತಾ ಇದ್ದಾರೆ ಅಂತ. ಓಕೆ, ಬಂದು ಕಲಿ, ದುಡ್ಡು ನಾವು ಕೊಡ್ತೀವಿ ಅಂತ. ಪ್ರತಿ ದಿವಸ ಏನೋ ಕಲಿಯೋದಕ್ಕಿರುತ್ತೆ, ಏನೋ ನೋಡೋದಕ್ಕಿರುತ್ತೆ, ಬೇರೆ ಬೇರೆ ಜನಗಳು. ಮೊನ್ನೆ ಯಾರೋ ಒಬ್ಬರು ಮನೆಗೆ ಬಂದು ಅವ್ರದ್ದು ಯಾವುದೋ ಕತೆ ಹೇಳ್ತಾಯಿದ್ರು. ಅವರಪ್ಪ ಹೆಂಗೆ ಹೃತಿಕ್ ರೋಷನ್ ಫ್ಯಾನು, ಇವ್ರ ಮಕ್ಕಳೆಲ್ಲ ವಿನ್ ಆಗಿರುವಂಥ ಅವಾರ್ಡ್ಗಳನ್ನೆಲ್ಲ ಹೇಗೆ ಹೃತಿಕ್ ರೋಷನ್ ಕತ್ತಿಗೆ ಆಗ್ತಾಯಿದ್ರು ಅಂತ ಹೇಳಿದ್ರು. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ಇಟ್ಸ್ ಅ ವೆರಿ ಹ್ಯೂಮನ್ ಸ್ಟೋರಿ. ನನಗೆ ಅದು ಕೇಳಿದ ತಕ್ಷಣ ಅನಿಸುತ್ತೆ, ಅಯ್ಯೋ ನನ್ನ ಭಾಗ್ಯ ಈ ಕತೆ ಕೇಳೋಕ್ಕೆ ಸಿಗ್ತಲ್ಲ ಅಂತ. ಅಂದರೆ ಅಂಥ ವಿಷಯಗಳು ತುಂಬ ಖುಷಿ ಆಗುತ್ತೆ. ನಿನ್ನೆ ನಾನು ಒಂದು ಸೆಟ್ಟಲ್ಲಿ ಅವಿನಾಶ್ ಸರ್ ಜೊತೆ ಮಾತಾಡೋದಕ್ಕಾಯ್ತು ನನಗೆ, ಆ್ಯಕ್ಟರ್ ಅವಿನಾಶ್ ಸರ್. ಆಮೇಲೆ ಅದರಲ್ಲಿ ಅದೇ ಸೆಟ್ಟಲ್ಲಿ ಕೆಲವ್ರ ಹೆಸರು ಹೇಳೋಕ್ಕಾಗಲ್ಲ, ಯಾಕಂದರೆ ರಿವೀಲ್ ಆಗುತ್ತೆ ಅನ್ನೋ ಕಾರಣಕ್ಕೆ, ರವಿಶಂಕರ್ ಸರ್ ಸಿಕ್ಕಿದ್ರು, ನಾಸರನ್ ತಮಿಳ್ ಆ್ಯಕ್ಟರ್ ಸಿಕ್ಕಿದ್ರು. ನಾನು ಅನ್ಕೋತಾ ಇದ್ದೆ, ನಾನು ಮಂಗಳೂರಲ್ಲೆಲ್ಲೋ ಮೂಲೆಯಲ್ಲಿರುವಂಥ ಒಬ್ಬ ಹುಡುಗ ಇಂಥ ದೊಡ್ಡ ತಲೆಗಳ ಜೊತೆ ಅವರೇನೋ ಹೇಳ್ಕೊತಾರೆ, ನಾನೇನೋ ಕೇಳ್ಬೋದು ಅನ್ನೋದು ಭಾಗ್ಯ. ಐ ಥಿಂಕ್ ಹುಡುಕಾಟ ಅನ್ನೋದಕ್ಕಿಂತ ಎಂಜಾಯ್ ಮಾಡ್ತಾಯಿದ್ದೀನಿ ಲೈಫನ್ನು. ಬಟ್ ರೀಸೆಂಟಾಗಿ ಒಂದು 2-3 ದಿವಸದಿಂದ ಒಂಥರ ಏನೋ ದೊಡ್ಡದು ತಗೊಂಡಂಗೆ ಕಿಕ್ಕಲ್ಲಿದ್ದೀನಿ. ಐ ಆಮ್ ಲೈಕ್ ವೆರಿ ಹ್ಯಾಪಿ. ನಿನ್ನೆ ನಾನು ನಿನ್ನೆ ಒಂದು ಅಮೇರಿಕನ್ ಬ್ಯೂಟಿ ಸಿನಿಮಾ ನೋಡಿದ್ದೀರಾ? ಅದರಲ್ಲಿ ಒಂದು ಸೀನ್ ಇದೆ, ನೋಡಿಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿಲ್ಲ. ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಹೀರೋಗೊಬ್ಳು ಮಗಳು ಇರ್ತಾಳೆ, ಒಂದು ಕಾಲೇಜಿಗೆ ಹೋಗೋ ಅಥವಾ ಹೈಸ್ಕೂಲ್ಗೆ ಹೋಗೋ, ಅಲ್ಲಿನ ಹೈಸ್ಕೂಲ್ಗೆ ಹೋಗುವಂಥ ಹುಡುಗಿ. ಶಿ ಫೈಂಡ್ಸ್ ಹರ್ ಸೆಲ್ಫ್ ವೆರಿ ಲೈಕ್ ಆರ್ಡಿನರಿ, ತುಂಬ ಬ್ಯೂಟಿಫುಲ್ ಇಲ್ಲ ಅಂತ. ಅವ್ಳು ಕಾಲೇಜಲ್ಲಿ ಒಬ್ಳು ತುಂಬ ಹಾಟ್ ಇದ್ದಾಳೆ, ಅವಳಿಗೆ ಎಲ್ಲ ಅಟೆನ್ಷನ್ ಹೋಗ್ತಾ ಇದೆ ಅನ್ನೋ ಥರ. ಇವಳು ಒಂಥರ ಸೈಡಲ್ಲೇ ಓಡಾಡ್ತಿರುವಂಥ ಒಬ್ಳು ಹುಡುಗಿ. ಅವಳು ಹಿಂದ್ಗಡೆ ಒಬ್ಬ ಹುಡುಗ ಓಡಾಡ್ತಿರ್ತಾನೆ. ಅವನ್ನೆಲ್ಲರೂ ಸ್ವಲ್ಪ ಸೈಕೋ ಅಂತ ಕನ್ಸಿಡರ್ ಮಾಡ್ತಾರೆ. ಯಾಕಂದರೆ ಅವ್ನು ನಾರ್ಮಲ್ ಯಾವುದನ್ನು ನೋಡೋದೇ ಇಲ್ಲ, ಅವನೇನೋ ಬೇರೆ ಏನೋ ಮಾಡ್ತಾರೆ, ಯಾವುದೋ ಅಬ್ನಾರ್ಮಲ್ ಆಗಿ ಕಾಣಿಸ್ತಾ ಇರ್ತಾನೆ.
ಅವನು ಏನೋ ಸ್ಟಾಕ್ ಮಾಡ್ತಾ ಇದ್ದಾನೆ ಅನ್ಸೋಷ್ಟು ಅನಿಸ್ತೆ, ಬಟ್ ಮಾಡ್ತಿರಲ್ಲ ಅವನು ಆ್ಯಕ್ಚುಲಿ. ಲಾಸ್ಟಿಗೆ ಈ ಹುಡುಗಿಗೆ ಅವ್ನು ಇಷ್ಟ ಆಗ್ತಾನೆ. ಆಗ ಅವ್ನು ಮನೆ ಕರ್ಕೊಂಡೋಗಿ ಅವನು ಯಾವುದನ್ನು ಕೂಡ ವೀಡಿಯೋ ಟೇಪ್ ಮಾಡ್ತಾನೆ, ರೆಕಾರ್ಡ್ ಮಾಡ್ತಾನೆ. ಸುಮ್ಮನೆ ರೆಕಾರ್ಡ್ ಮಾಡ್ತಾನೆ, ಅದು ಎಲ್ಲಿಗೂ ಹಾಕೋದಕ್ಕಲ್ಲ, ಸುಮ್ಮನೆ ನೋಡೋದಕ್ಕೆ ಅವನಿಗೆ. ಅವ್ನು ಹೇಳ್ತಾನೆ, ನಾನು ಪ್ರಪಂಚದಲ್ಲಿ ತೆಗೆದಿರುವಂಥ ಒಂದು ಬ್ಯೂಟಿಫುಲ್ ವೀಡಿಯೋ ನಿನಗೋಸ್ಕರ ಪ್ಲೇ ಮಾಡ್ಬೋದಾ ಅಂತ. ಆಯಿತು, ಅವ್ನು ಬೇಕಾದ್ರೆ ಪ್ಲೇ ಮಾಡೋದು. ಅವನು ಒಂದು ಮಳೆಯ ಮುಂಚೆ ಒಂದು ಗಾಳಿಗೆ ಹಾರ್ತಾ ಇರುವಂಥ ಬಿಳಿ ಪ್ಲಾಸ್ಟಿಕ್ ಕವರ್, ಅದು ಹಾಗೇ ಹಾರ್ತಾ ಇರುತ್ತೆ. ಆಗ ಅವನು ಹೇಳ್ತಾನೆ, ಇದು ನನ್ನ ಭಾಗ್ಯ, ಅವತ್ತು ಕರೆಕ್ಟ್ ಟೈಮ್ಗೆ ನಾನು ಅಲ್ಲಿದ್ದೆ. ಇದು ಎಷ್ಟು ಚೆನ್ನಾಗಿ ಕುಣಿತಿತ್ತು ಅಂದರೆ 15 ನಿಮಿಷ ಯಾವ ಆಡಿಯನ್ಸು ಇಲ್ಲದೆ ನಾನಿದ್ದೀನಿ ಅನ್ನೋ ಕಾರಣಕ್ಕೆ 15 ನಿಮಿಷ ಕುಣಿತು. ಆ್ಯಂಡ್ ನನಗೆ ಅರ್ಥ ಆಗ್ತಾ ಇಲ್ಲ, ಲೈಕ್ ಅದು ಕುಣಿತಾ ಇದೆಯಾ ಅಥವಾ ನಾನು ಅದ್ರ ಜೊತೆಯಾಗಿದ್ದೀನಾ ಅಂತ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದ್ಯಾಟ್ ಐ ಹ್ಯಾವ್ ಫೌಂಡ್ ಅಂತ. ಕೆಲವು ಸಲ ಹಾಗೆ ಏನು ದೊಡ್ಡದು ಬೇಕು ಅಂತಿಲ್ಲ ಖುಷಿ ಆಗೋದಕ್ಕೆ. ಆರಾಮಾಗಿದ್ದರೆ ಒಂದು ಬ್ಲ್ಯಾಕ್ ಟೀನು ಖುಷಿ ಕೊಡ್ಬೋದು. ಸೊ ಎಲ್ಲದರಲ್ಲೂ ಖುಷಿಯನ್ನು ಹುಡ್ಕೋದು ಒಂದು ಕಲೆ. ಕೆಲವು ಸತಿ ಯಾರೂ ನೋಡೋದನ್ನು ನೋಡ್ತಾ ಇದರನ್ನು ಹೀಗೂ ನೋಡ್ಬೋದಲ್ಲ ಅನ್ನೋದು ಇನ್ನೊಂದು. ನೀವು ಹೇಗೆ ಪ್ಲಾಸ್ಟಿಕ್ ಅವ್ರ ಉದಾಹರಣೆ ಕೊಡ್ರಿ, ಐ ಥಿಂಕ್ ನಾನು ನಿಮ್ಮ ಇನ್ಸ್ಟಾದಲ್ಲಿ ಯಾವುದೋ ನೋಡಿದೆ, ಯಾವುದೋ ಒಂದು ಬ್ಯೂಟಿಫುಲ್ ಆಗಿದೆ ಅಂತ, ಒಂದು ಗಾಳಿಗೆ ಒಂದು ಎಲೆ ಯಾವುದೋ ನೆಲದ ಮೇಲೆ ಬಿದ್ದಿರೋ ಅದರಲ್ಲಿರುವಂಥ ಡೈಲಾಗ್ ಬರುತ್ತಲ್ವ, ಆ ಡೈಲಾಗ್ ಅದೇ ಸಿನಿಮಾದ್ದು. ಆ ಡೈಲಾಗ್ ಅದರ ಹಿಂದ್ಗಡೆ ಡೈಲಾಗ್ ಇದೆ. ಅದರಲ್ಲಿ ಅವನು ಹೇಳ್ತಾನೆ, ಕೆಲವು ಸಲ ನನಗನ್ಸುತ್ತೆ ದ ವರ್ಲ್ಡ್ ಇಸ್ ಸೋ ಬ್ಯೂಟಿಫುಲ್, ಇದರಲ್ಲಿರುವಂಥ ಚಂದನ ನನಗೆ ತುಂಬ್ಕೊಳ್ಳೋಕ್ಕಾಗ್ತಿಲ್ಲ, ನಾನು ಒಡೆದೋಗ್ತೀನಿ ಅಂತ. ಆ್ಯಂಡ್ ವಾಟ್ ಅ ಹ್ಯಾಪಿ ಪರ್ಸನ್ ಹೀ ಈಸ್. ಕೂತ್ಕೊಂಡ್ರೆ ಅವನ ಜೊತೆ ಕೂರಬೇಕು, ಮಾತಾಡಿದ್ರೆ ಅವನ ಜೊತೆ ಮಾತಾಡಬೇಕು. ನಿಮ್ಮನ್ನು ಸಣ್ಣವರಾಗಿಸೋರು ಅಥವಾ ನಿಮ್ಮನ್ನು ಇನ್ಸೆಕ್ಯೂರ್ ಮಾಡಿಸ್ತೋರು, ಇನ್ನೊಬ್ಬರ ಬಗ್ಗೆ ಮಾತಾಡಿ ತಾವು ದೊಡ್ಡವರಾಗೋರು, ಅವ್ರಿಗಿಂತ ಇವನು ಯಾರೋ ಒಬ್ಬ ಹುಚ್ಚ ಪ್ಲಾಸ್ಟಿಕ್ ಅವ್ರಿಗೋಸ್ಕರ ಕುಣಿತಾ ಇದ್ದಾನೆ. ಐ ಥಿಂಕ್ ಹಿ ವುಡ್ ಬಿ ಅ ಗ್ರೇಟ್ ಫ್ರೆಂಡ್. ವಾವ್, ಅಮೇಝಿಂಗ್. ಎಲ್ಲರೂ ಲೈಫಲ್ಲಿ ಏನೋ ಒಂದು ಹುಡುಕಾಟದಲ್ಲಿರ್ತಾರೆ, ಅಥವಾ ಕೆಲವು ಸತಿ ಲೈಫಿಂದ ಏನೋ ಹುಡುಕಾಡದೆ ನಿನ್ನೆ ನೀನು ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಲೈಫು ಅಂತಲೂ ನೋಡೋರಿದ್ದಾರೆ. ಈ ಒಂದು ಆ್ಯಂಗಲಲ್ಲಿ ಇವಾಗ ಅಂದರೆ ಬಿಕಾಸ್ ರಾಜ್ ಜೊತೆಗೆ ಮಾತಾಡಬೇಕಾದಾಗ ನೀವು ಒಂದೊಂದು ಹೇಳೋ ಮಾತುಗಳಿದೆಯಲ್ಲ, ಅದೆಲ್ಲ ಎಷ್ಟು ಹೆವಿ ಆ್ಯಂಡ್ ಎಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಗೆಟ್ ಸೋ ಸಿಂಪಲ್ ಆಗಿ ಇಟ್ಕೋಬೇಕಾಗಿರೋ ವಿಚಾರಗಳು ಅಂದಾಗ ಅನ್ಸೋಕ್ಕೆ ಶುರು ಆಗುತ್ತೆ. ನೀವು ಮನುಷ್ಯ ಆಚೆನೇ ಇಷ್ಟೊಂದು ಆಲೋಚನೆಗಳನ್ನು ಹಾಕಬೇಕಾದಾಗ ಒಳಗೆ ಏನೇನೆಲ್ಲ ಓಡ್ತಾ ಇರುತ್ತೆ ಒಂದು ಮನುಷ್ಯನಲ್ಲಿ ಅಂತ. ಹ್ಯಾವ್ ಯು ಎವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ದ ವೇ ಯು ಆರ್ ಲುಕಿಂಗ್ ಔಟ್ಸೈಡ್ ನೋಡೋ ಲೈಫ್ ಬೇರೆ, ಬಟ್ ಲುಕಿಂಗ್ ಇನ್ವರ್ಡ್ಸ್. ಐ ಆಮ್ ವೆರಿ ಆರ್ಡಿನರಿ, ದಟ್ ಈಸ್ ಸಮಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ಐ ಆಮ್ ಲೈಕ್ ಎವ್ರಿಬಡಿ. ಎಲ್ಲರಿಗಿರುವಂಥ ಸಮಸ್ಯೆ ನನಗೂ ಇರುವಂಥದ್ದು. ಅದೇ ಗ್ರೀಡು, ಅದೇ ಲಸ್ಟು, ಅದೇ ಜಲಸಿ, ಅದೇ ಗ್ರೀಡು, ಎಲ್ಲದು ನನ್ನಲ್ಲಿದೆ. ಬಟ್ ದ ಬ್ಯೂಟಿ ಈಸ್ ರೀಸೆಂಟ್ಲಿ ಐ ಆಮ್ ಎಂಜಾಯಿಂಗ್ ಇಟ್, ದಟ್ಸ್ ಫೈನ್. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಯು ಹ್ಯಾವ್ ಟು ಅಕ್ನಾಲೇಜ್ ಇಟ್ ಫಸ್ಟ್ ಅಂತ. ನಾನು ಖಂಡಿತ ಹೌದು, ಯಾರ್ದೋ ಒಬ್ಬರು ಸಿನಿಮಾ ಸೋತ್ರೆ ನಾನು ಖುಷಿ ಪಡೋಲ್ಲ, ನಾನು ಒಬ್ಬ ಇದ್ದೀನಿ. ಬೇಕು ಅಂತ ಆಗುತ್ತಾ ಅದು ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ಮೂವ್ ಆಗುತ್ತೆ. ಆಗಬಾರ್ದು ಅಂತ ಗೊತ್ತಿದೆ, ಹಾಗಂತ ನಾನೇನೋ ಆ್ಯಕ್ಷನ್ ಮಾಡಲ್ಲ. ಅವ್ರಿಗೇನೋ ಹಾರ್ಮ್ ಆಗಬೇಕು ಅಂತ ಅದನ್ನು ತಗೊಂಡು ಶೇರ್ ಮಾಡಿ 200 ಜನರ ಹತ್ರ ಸೆಲೆಬ್ರೇಟ್ ಮಾಡೋದು, ಆ ಥರ ಮಾಡಲ್ಲ. ಐ ನೋ ದ್ಯಾಟ್ ಮೈ ಮೈಂಡ್ ಈಸ್ ನಾಟ್ ಹೆಲ್ದಿ. ಹಾಗಾಗಿ ಆ ಥಾಟ್ಸ್ ಬಂದಾಗ ನಾನು ಅದನ್ನು ಕಂಟಿನ್ಯೂ ಮಾಡಲ್ಲ. ಆ್ಯಂಡ್ ಯಾರೋ ಒಬ್ಬ ಕಂಟಿನ್ಯೂ ಮಾಡ್ತಾನೆ ಅಂದರೆ ಅವನ ಮೇಲೂ ನಂದೇನು ಕಂಪ್ಲೇಂಟ್ ಇಲ್ಲ. ದಟ್ ಈಸ್ ಯುವರ್, ಇಫ್ ಯು ಫೈಂಡ್ ಹ್ಯಾಪಿನೆಸ್ ಇನ್ ದ್ಯಾಟ್ ಯು ಕ್ಯಾನ್ ಕಂಟಿನ್ಯೂ, ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ದ್ಯಾಟ್. ಹಾಗಾಗಿ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಆರ್ಡಿನರಿ ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಟು ಬಿ ಬೆಟರ್ ಎವ್ರಿ ಸಿಂಗಲ್ ಡೇ. ನಾಟ್ ಬಿಕಾಸ್ ಐ ವಾಂಟ್, ಅಂದರೆ ನಿಮ್ಮ ಯಾರ್ದೋ ಒಂದು ಸರ್ಟಿಫಿಕೇಟ್ ಬೇಕು ಅನ್ನೋ ಕಾರಣದಿಂದ ಆಗಲ್ಲ. ನನಗೆ ನನ್ನ ಲೈಫನ್ನು ತುಂಬ ಎಂಜಾಯ್ ಮಾಡಬೇಕು. ಐ ನೀಡ್ ಟು ಸೆಲೆಬ್ರೇಟ್ ಲೈಫ್ ಆ್ಯಂಡ್ ದೆನ್ ಗೋ. ಸೊ ಅದು ಆ ಸ್ವಾರ್ಥ ಅಥವಾ ಅದೇ ಒಂದು ಎಂಡ್ ಗೋಲ್ ಅದು. ಅಂದರೆ ನಾನು ಮತ್ತೆ ಅದನ್ನೇ ಹೇಳ್ತೀನಿ, ನಾನು ತುಂಬ ಇಷ್ಟ. ಕುವೆಂಪು ಅವರ ಒಂದು ಬುಕ್ಕಿನ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ಈ ಬದುಕಿನ ಅತಿ ದೊಡ್ಡ ಗುರಿ ಬದುಕುವುದು ಅಷ್ಟೇ. ನಿಜ. ಲೈಕ್ ಲೆಟ್ಸ್ ಸೆಲೆಬ್ರೇಟ್, ಲೈಕ್ ವಿ ಆರ್ ಅಲೈವ್. Today we are alive. Just do ordinary things as intense as possible, as passionate as possible. Because ನೀವು ಆಸ್ಕರ್ ಅವಾರ್ಡ್ ವಿನ್ನಿಂಗ್ ಆ್ಯಕ್ಟರ್ ಆಗಿ ರೂಮಲ್ಲಿ ಕೂತ್ಕೊಂಡು ಬೇರೆ ಯಾರೋ 100 ಕೋಟಿ ಗೆದ್ರು ಅಂತ ಅಳ್ತಾ ಇದ್ದೀರಾ ಅಂದರೆ ಎಲ್ಲಿದೆ ನಿಮ್ಮ ಸುಖ ಅಲ್ವಾ? ಒಂದು ಸೀರಿಯಲ್ ಮಾಡಿಬಿಟ್ಟು ಒಂದೇ ಒಂದು ಶೋಗೆ ಬಂದು ಎಲ್ಲರ ಹತ್ರ ಪೋಸ್ಟರ್ ಹಾಕೊಂಡು, ಊರಲ್ಲಿ ಪೋಸ್ಟರ್ ಹಾಕೊಂಡು ನಾನು ಆ್ಯಕ್ಟರ್ ಆದೆ ಅಂತ ಮೇರಿಯೋನು ಅವನಿಗಿಂತ ದೊಡ್ಡ ಆ್ಯಕ್ಟರ್ ನನ್ನ ಪ್ರಕಾರ. ಅಟ್ಲೀಸ್ಟ್ ಬೆಟರ್ ಅನ್ನೋದಕ್ಕಿಂತ ಹ್ಯಾಪಿ ಆ್ಯಕ್ಟರ್. ಸೊ ಸಂತೋಷ ಅನ್ನೋದು ನಮ್ಮ ಕೈನಲ್ಲೇ ಇದೆ 100% ಅನ್ನೋದು. ಹೊರಗಡೆಯಿಂದ ತುಂಬಕ್ಕಾಗಲ್ಲ ಅಲ್ವಾ? ತುಂಬಕ್ಕಾಗಿದೆಯಾ ಪ್ರಪಂಚಕ್ಕೆ? ಈಗ ನಿಮ್ಮನ್ನು ತುಂಬಕ್ಕಾಗಿದೆಯಾ? ಖಾಲಿನೇ, ಎಷ್ಟು ತುಂಬಿದ್ರು ಖಾಲಿನೇ ಅಲ್ವಾ? ಹಂಗಿದ್ರೂ ಒಳ್ಳೇದೇ. ಹಾಂ, ಎಷ್ಟು ಖಾಲಿ ಇರುತ್ತೋ ಅಷ್ಟು ಏನೋ ಹೊಸದ್ರ ತುಡಿತಾ ಇರುತ್ತೆ, ಅಷ್ಟು ಹಸಿವು ಇರುತ್ತೆ. ಅಂದರೆ ಖಾಲಿ 2 ಥರ ಆಗಿರುತ್ತೆ. ಖಾಲಿ ಅಂದರೆ ಇನ್ನೂ ಬೇಕು ಅನ್ನೋ ಖಾಲಿ ಬೇರೆ, ಏನೂ ಇಲ್ಲದ ಒಂದು ನಿರಾಳತೆ ಅದು ಬೇರೆ. ಆ ನಿರಾಳತೆ ಇರುತ್ತಲ್ವ, ಅದು ತುಂಬ ದೊಡ್ಡ ಕಲಿಕೆ ಆ್ಯಕ್ಚುಲಿ.
ಯಾಕಂದರೆ ನಿಮಗೆ ಸ್ಟಿಲ್ ಹೌದು ಏನೋ ಬೇಕು ಅನ್ಬೇಕಾದ್ರೆ ನಿಮ್ಗೆ ಏನು ಬೇಕು ಅಂತ ಗೊತ್ತಿರುತ್ತೆ ಆಲ್ರೆಡಿ, ನೀವು ಅದನ್ನೇ ಹುಡುಕ್ತಾ ಇರ್ತೀರ. ನೀವು ಖಾಲಿ ಇದ್ದಾಗ ಎಲ್ಲದನ್ನೂ ತುಂಬಿಸ್ಕೋಬೋದು. ಸೊ ಯು ಆರ್ ಮಚ್ ಮೋರ್ ಓಪನ್. ಎಕ್ಸಾಂಪಲ್, ನಾನೊಂದು ಪೊಲಿಟಿಕಲ್ ಪಾರ್ಟಿನ ಸಪೋರ್ಟ್ ಮಾಡ್ತೀನಿ, ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ನಾನು ಅಲ್ಲಿ ಮಾತ್ರ ಇರ್ತೀನಿ. ಇಫ್ ಐ ಆಮ್ ಓಪನ್, ನನಗೆ ಆ ಪೊಲಿಟಿಕಲ್ ಪಾರ್ಟಿ ಬಗ್ಗೆನೂ ಗೊತ್ತಾಗುತ್ತೆ, ಯಾವುದೋ ಒಂದು ನಾಯಿ ಮರಿಗೆ ಯಾರು ಫೇವ್ರೇಟ್ ಅಂತಲೂ ಗೊತ್ತಾಗುತ್ತೆ, ಆ ನಾಯಿ ಫೇವ್ರೇಟ್ ಬಿಸ್ಕೆಟ್ ಯಾವುದು ಅಂತಲೂ ಗೊತ್ತಾಗುತ್ತೆ, ಎಲ್ಲದೂ ಗೊತ್ತಾಗ್ತಾ ಇರುತ್ತೆ. ಬಿಕಾಸ್ ನಾನು ಖಾಲಿ ಇದ್ದೀನಿ, ಎಲ್ಲದಕ್ಕೂ ಓಪನ್ ಇದ್ದೀನಿ. ಸೊ ಯು ನಾಟ್ ರಿಸ್ಟ್ರಿಕ್ಟಿಂಗ್ ದ ಹೊರೈಸನ್, ಇಟ್ಸ್ ಲೈಕ್ ಸೋ ಓಪನ್ ದಟ್ ಎಲ್ಲದಕ್ಕೂ ಬರಲಿ, ಓಪನ್ ಮೈಂಡೆಡ್ನೆಸ್ ತಡ್ಕೊಳ್ಳೋದು ಇದು.